ಪದ್ವಾ ಏನು ಪದ್ದು ಡಾರ್ಲಿಂಗ್. ನಾವು ನೆನಪು ಬರೋಕ್ಕಿಲ್ಲ ನಿಂಗೆ ಬರೀ ಮಕ್ಕಳು ಮನೆ ಸಂಸಾರ ಇದೇ ನಿನಗೆ ಆಯಿತು. ಏನ್ ಮಾಡಕ್ಕಾಯ್ತದೆ ಈ ಮಕ್ಳು ಮುರಿ ಅಂತ ಆದ್ರಂತೂ ಸಂಸಾರ ಮನೆ ಅದು ಇದು ದಯ್ಯ ಸಾಕಾಗೋಯ್ತದ ನನಗಂತೂ ನಮ್ಮ ಅತ್ತೆನುವೆ ನನ್ನ ಮಗಳು ನಿಧಿ ಯಾವಾಗೂ ಕಿತ್ತಾಡು 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 ಮೂರತ್ತು ಕಿತ್ತಾಡ್ದಿರ್ತಾರೆ. ನನಗಂತೂ ಸಾಕಾಗೋಗ್ಬಿಟ್ಟೈತೆ ನನಗಂತೂ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಒಂದೂ ಗೊತ್ತಾಯ್ತಿಲ್ಲ. ಲೇ ಪದ್ದಿ, ಓ ಅತ್ತೆ ಬಂದ್ರಾ? ನನಗೆ ಗೊತ್ತಿದ್ ಬಿಡಿ ನೀವು ಬಂದೇ ಬತ್ತೀರಾ ಅಂತ ಹೇಳ್ಬಿಟ್ಟು. ನಿಂದು ನಿಂದಿದು ಯಾವಾಗೂನುವೆ ಇದ್ದಿದ್ದೇನೆ ನೀ ಜಗಳ ಅನ್ನೋದು. ಯಾವಾಗೂ ಜಗಳ ಮಾಡ್ಕೊಂತಿರ್ತೀರಾ, ಆಮೇಲೆ ಒಂದಾಗ್ತಿರ್ತೀರಾ. ನನಗೆ ಗೊತ್ತಿತ್ತು ಬಿಡಿ ನೀವು ಬತ್ತೀರಾ ಅಂತ ಹೇಳ್ಬಿಟ್ಟು. ನಾನು ಅಲ್ಗೂ ಸುಮ್ಮನೆ ಫೋನ್ ಹಾಕೋಣ ಅನ್ಕಂಡೆ, ಅಷ್ಟಾಗಿ ನೀವೇ ಬಂದ್ರಲ್ಲ. ಈಗಿತ ಒಂದಾಗ ಮಾತೇ ಇಲ್ಲ. ಒಂದು ನಿನ್ನ ಮಗಳಿರ್ಬೇಕು ಮನೆಯಾಗೆ, ಇಲ್ಲ ನಾನಿರ್ಬೇಕು ಮನೆಯಾಗೆ. ನನಗೇನು ಬ್ಯಾರೆ ಕಡೆ ದಾರಿ ಇಲ್ಲ ಅಂತ ಅನ್ಕೊಬಿಟ್ಟೇನು, ನಾನೇನು ಎಲ್ಲೂ ಹೋಗೋದೇ ಇಲ್ಲ ಅಂತ ಅನ್ಕೊಬಿಟ್ಟೇನು. ನೋಡು, ನಾನಂತ ನೀ ಮನೆಯಾಗಿರಕ್ಕಿಲ್ಲ. ಏಳನ ಅಂತಾನೆ ನೀ ಬಂದೆ. ನಂದು ಬಟ್ಟೆ ಬರೆ ಎಲ್ಲ ತುಂಬ್ಕೊಂಡು ನಾನಂತನ್ವೇ ನನ್ನ ದೊಡ್ಡ ಮಗನ ಮನೆಗೆ ಹೋಯ್ತಾ ಇವ್ನಿ. ಅತ್ತೆ ಅವ್ರ ಮನೆಗೆ ಎಂದು ಹೋಗಿರ್ಲಿಲ್ವೇನೋ, ಈಗ ಇದ್ದಕ್ಕಿದ್ದಂಗೆ ಹೋದ್ರೆ ಅಲ್ಲಿ ಹೆಂಗಿರ್ತದೋ ಏನಿರ್ತದೋ ಪರಿಸ್ಥಿತಿ. ಎಂದೂ ಹೋಗಿಲ್ಲ. ಯಾಕತೆ ಸುಮ್ಕೆ ಏನಿಯ ಹೋಯ್ತೀರಾ? ಸಂದಕ್ಕಿರಕ್ಕಿಲ್ಲ ಇರ್ರಿ, ಸುಮ್ಕೆ ಏನಿಯ ಏನಾಗಕ್ಕಿಲ್ಲ. ನಿಮ್ಮ ಅತ್ತೆಗೆ ಹಂಗೆ ಹತ್ತದಂಗೆ ಇಳ್ದಂಗೆ ತಿಕ್ಲು. ಯಾವುದೇ ಕಾರಣಕ್ಕೂ ನಾನು ಈ ಮನೆಯಾಗಿರಕ್ಕಿಲ್ಲ. ಮನೆಯಾಳು ಬಿತ್ತರಿ ಅವಳಲ್ಲ, ಆ ನಿಧಿರ ಗಂಟ ಇರಕ್ಕಿಲ್ಲ. ನನಗೊಸಿ ನನ್ನ ಮಾನ ಮರುವದಿ ಇದ್ದಿದ್ರೆ ನಾನಂತೂ ಯಾಕಿಲ್ಲಿರ್ತಿದ್ದೆ ನಿಮ್ಮ ಮನೆಯಾಗೆ. ಸರಿ, ನಾನು ಹೋಯ್ತೀನಿ. ನನ್ನ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ಹೋಯ್ತೀನಿ. ಆಮೇಕಿಂದ ಹುಡ್ಕಾಡ್ಬೇಡ. ನಮ್ಮ ಅತ್ತೆ ಬಟ್ಟೆ ಎಲ್ಲ ಎಲ್ಲೋದು, ನಮ್ಮ ಅತ್ತೆ ಎಲ್ಲ ಎಲ್ಲೋದ್ಲು ಅಂತ ಹೇಳ್ಬಿಟ್ಟು. ನನ್ನ ಮಗ ಪಿರೂತಿಯಿಂದ ಕರಿಯಕ್ಕೆ ಬಂದವ್ ನನ್ನ. ಅಲ್ಲಿ ನಿಂತವ್ ನೋಡು. ಓ, ಕಾಣಿಸ್ತಾವ್ರಿ. ನನ್ನ ಮಗ ಅಷ್ಟೆಲ್ಲ ಬಲವಂತ ಮಾಡಿದ್ಮೇಲೆ ನನ್ನ ಮಗನ ಮನೆಗೆ ಹೋಗಿದ್ದಂಗೆ ಇರಕ್ಕಾಯ್ತದೆ? ನಾನಂತೂ ನನ್ನ ಮಗನ ಮನೆಗೆ ಹೋಗ್ಬೇಕು. ಸರಿ, ನಾನು ಹೊರಡ್ತೀನಿ. ಪಾಪ ಇನ್ನು ಯಾಕೆ ಮನೇಲಿ ಹುಡ್ಕಾಡ್ತಾಳೆ ಬಟ್ಟೆ ಬರೆ ಎಲ್ಲೋದ್ವು ಅಂತ ಹೇಳ್ಬಿಟ್ಟು ಹೇಳೋಗಣ ಅಂತ ಬಂದೆ. ಸರಿ ಆಯ್ತು, ನಿಮ್ಮಿಷ್ಟ. ನಿಮ್ಗೆ ಎಲ್ಲಿರ್ಬೇಕು ಅನ್ನಿಸ್ತದೋ, ಎಲ್ಲಿ ಹೋಗ್ಬೇಕು ಅನ್ನಿಸ್ತದೋ ಹೋಗಿ. ನಾನು ಏನು ಕೇಳೋಕ್ಕಾಯ್ತದೆ? ಅಲ್ಲ, ಎಂದು ಕರೆದಿದ್ದವ್ರು ಇವತ್ತು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಬಂದವರಲ್ಲ, ಅದಕ್ಕೋಸಿ ಆಶ್ಚರ್ಯ ಆಯ್ತಾಯ್ತು ಅಷ್ಟೇ. ನನಗಂತೂ ಬೇರೆ ಏನೂ ಆಶ್ಚರ್ಯ ಆಯ್ತಿಲ್ಲ. ಸರಿ, ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬನ್ನಿ. ದೊಡ್ಡ ಮಗನ ಮನೆಗುನ್ವೆ ಒಂದು 2 ದಿನ ಇರಿ. ಆದರೆ ಹುಷಾರತ್ತೆ. ಸುಮ್ಕೇನಿ ಅವರು ಮೊದಲೇನಿಯ ನಾಟಕಕಾರರು, ನಾಟಕ ಆಡೋದು ಶಾನೆ. ಹೊಸಿ ಹುಷಾರಾಗೆ ಇದ್ಬಿಟ್ಟು ಬರ್ರಿ. ನಂಗೆ ಗೊತ್ತು ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು. ನನ್ನ ದೊಡ್ಡ ಮಗನ ಪಿರುತೀನಿ ನೀ ಕಾಣೆ. ನಾನಂತೂ ಬರೀ ಮಗಳು ಮನೆ ನಿಮ್ಮನೆ ಮಗಳು ಮನೆ ಅನ್ನೋದೇ ಆಯಿತು. ಪಾಪ ಇವಾಗ ನನ್ನ ಮೊಮ್ಮಗಳು ಮದುವೆ ಬೇರೆ ಮಾಡ್ಬೇಕಂತೆ. ಆ ಮದುವೆ ಕಾರ್ಯ ಎಲ್ಲ ಮುಗಿಯ ಗಂಟನೂ ನಾನು ಬರೋಕ್ಕಿಲ್ಲ. ಅಲ್ಲೇ ಸೆಟ್ಲ್ ಆಯ್ತೀನಿ. ಇನ್ನು ಯಾರವ್ರೆ ನಿಮ್ಮ ಮನೆಗಳ ಗಂಡು ಮಗ ಐತೆ, ಸೊಸೆ ಬೇರೆ ಬತ್ತಳು ನಿಂಗೆ. ಆದರೆ ನನ್ನ ದೊಡ್ಡ ಮಗನ ಮನೆಗೆ ಬರೀ ಮೊಮ್ಮಗಳು ಒಬ್ಳೆ ನೀ ಇರೋದು. ಅಲ್ಲೇ ನೀ ಇತ್ತೀನಿ ಹೋಗಿ. ಅಯ್ಯಯ್ಯಯ್ಯ, ಇದೇ ನಮ್ಮ ಬಾವಂಗೆ ಇವಾಗ ಪಿರುತಿ ಉಕ್ಕರ್ದಿತ್ತೈತಲ್ಲ ನಮ್ಮ ಅತ್ತೆ ಮೇಲೆ. ಏನೋ ಪಿಲಾನ್ ಮಾಡ್ಕೊಂಡು ಏನಿಯಾ ಕರ್ಕೊಂಡು ಹೋಯ್ತಾವ್ರೆ ಅಂತ ಅನ್ನಿಸ್ತದೆ. ಇನ್ನೇನು ಪಿಲಾನ್ ಇಲ್ಲ ಪದ್ದು ಡಾರ್ಲಿಂಗ್. ಏನು ಪಿಲಾನ್ ಗೊತ್ತಾ? ಅದೇ ನಿಮ್ಮ ಅತ್ತೆದು 4 ಲಕ್ಷ ಹೋದ್ ಎಷ್ಟು ದುಡ್ಡು ಬರಬೇಕು ಅಂತ ಹೇಳ್ತಿದ್ದಲ್ಲ, ಆ ದುಡ್ಡನ್ನ ಕಿತ್ಕೊಳ್ಳೋ ಗಂಟನೂ ಅವ್ರಿಗೆ ಎಲ್ಲಿ ಸಮಾಧಾನ ಇರ್ತದೆ ಹೇಳು. ಇದಪ್ಪ ನೀನ್ ಸರಿಯಾಗಿ ಹೇಳ್ದೆ ಬಿಡು. ನಾನು ಅನ್ಕೋತಾ ಇದ್ದೆ ಸುಮ್ಮನೆ ಕರ್ಕೊಂಡು ಹೋಗಕ್ಕಿಲ್ವೇ ನಮ್ಮ ಅತ್ತೆನ, ಏನಾರ ಒಂದು ಉದ್ದೇಶ ಕರ್ಕೊಂಡು ಹೋಗ್ಬೇಕಿ ಅಂತ. ಓಹೋ, ದುಡ್ಡು ಕಿತ್ಕೊಳ ಕರ್ಕೊಂಡು ಹೋಗಿರೋದು. ನಮ್ಮ ಅತ್ತೆ ಎಲ್ಲ ಪ್ಯಾಂಗ್ನ ಹಾಕ್ಸ್ಕೊಂಡು ಕೊನೆಗೆ ತಿರುಗಿ ನಮ್ಮನೆಗೆ ಬಂದು ಬೀಳ್ತಾಳೆ. ಅದಂತೂ ಗ್ಯಾರಂಟಿ ಬಿಡು. ಏನು ಮಾಡೋಕ್ಕಾಯ್ತದೆ? ಸರಿ ನಡಿ, ಮಂತಕ್ಕೋಗೋಣ. ನಮ್ಮ ಅತ್ತೆ ಏನಾರ ಮಾಡ್ಕೊಳ್ಳಿ, ನಾವೇನಾರ ಹೇಳಕ್ ಹೋದ್ರೆ ತಲೆ ಮ್ಯಾಲ ಬಂದು ಸುಮ್ಮನೆ ಕುಂತ್ಕೊಂತಾಳ ಅದು ಇದು ಅಂತ ಅನ್ಕೊಂಡು. ಬಿಡು ಪದ್ದು ಡಾರ್ಲಿಂಗ್, ನಿನಗಿರ ಅಂತ ಒಳ್ಳೆ ಮನಸ್ಸು ಯಾರಿಗೂ ಇಲ್ಲ. ಅದಕ್ಕೆ ನಾನು ನಿನ್ನಿಂದೇನೆ ಬಿದ್ದಿರೋದು. ನೀನು ಬಿಟ್ಬಿಟ್ರೆ ನಾನು ಎಲ್ಲೂ ಹೋಗಿಲ್ಲಪ್ಪ ನಿನ್ನ ಜೊತೆ. ಇಲ್ಲ ಅಂದರೆ ನಾನು ಸಮಾಧಿಗಿರೋದು ಅಷ್ಟೇ ನೀನಿಯ. ಅಯ್ಯೋ 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 ಅಯ್ಯೋ, ನೀನು ಅದನ್ನೇ ಮಾತಾಡಕ್ ಹೋಗ್ಬೇಡ. ಸರಿ ನಡಿ, ಮಂತಕ್ ಹೋಗೋಣ. ಅಯ್ಯೋ, ನಮ್ಮ ಅತ್ತೆ ಬಟ್ಟೆ ಬರೆಲ್ಲ ತುಂಬ್ಕೊಂಡು ಹೋಯ್ತಾವಳಂತೆ, ಹೋದ್ರೋತಾಳತ್ತಾ. ನೋಡಿ, ನಾವು ಹೋಗೋಣ. ವಾಯ್ ಪದಮಾವ್ ಹೋಗತ್ತಾಗಿ ಇಲ್ಲಿ ಬಂದ್ಲು ಅಂತ ಅಲ್ಲಿಂದ ನೋಡ್ಕೊಂಡು ನಡ್ಕೊಂಡು ಬರೋಷ್ಟೊತ್ತಿಗೆ ಪುಟ ಹೆಜ್ಜೆ ಹಾಕೊಂಡು ಹೊಂಟೇ ಬಿಟ್ಲು. ಈಗ ಮಂತಕ್ಕೆ ಹೋಗಿ ಹುಷಾರಾಗಿ ಯಾರು ಇಲ್ದಿರ ಟೇಮ್ ನೋಡಿ ಮಾತಾಡಬೇಕು. ಅಯ್ಯೋ, ಒಳ್ಳೆ ಕತೆ ಆಯ್ತು ನಂದಂತೂ ಪೀಕ್ಲಾಟ. ಸಾವುಕಾರಿ ಅಂಡ್ರು ನೋಡಿದ್ರೆ ಗುಳಾಡ್ತಾಳೆ ಮಗಳು ಅಂತ. ಯಾವತ್ತಿದ್ರು ಅವ್ರ ಮಗಳೇ ಅಲ್ವಾ? ಪೊದ್ದಿಗೆ ಹೇಳ್ಬಿಟ್ಟು ಹೆಂಗ್ ಗೊತ್ತಾಗಿ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಡ್ಬೇಕು. ಪದ್ವಾ, ಏನವ ಪದ್ವಾ? ಯಾರು ಬಂದೇ ಇರ್ರಿ. ಇವಯ್ಯ ಹೋಗಿ 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 ಅದೇನೋ ಅಂತಾರಲ್ಲ, ಅಯ್ಯೋ ಉಪ್ಪು ತಿಂದಿರ ಮನೆ ಅಂತ ಉಪ್ಪು ಖಾರದ ಪುಡಿ ಎಲ್ಲ ಹಾಕ್ತಾವ ಇವನಂತೂ. ಯಪ್ಪ ನಿಯತ್ತಿನ ಮನಸ್ಸು ಅನ್ನಿಸ್ಕೊಂಡು ಎಲ್ಲ ಎಡವಟ್ಟು ಕೆಲಸನೇ ನೀಯ ಮಾಡಿರೋದು ಜೀವನದಾಗಿ. ಓ ಲೆಕ್ಕಾಚಾರ ಬನ್ನಿ ಕುಂತ್ಕೊ ಬನ್ನಿ. ಏನ್ ಸ್ಯಾನೆ ದಿನ ಆಗೋಯ್ತು, ಈ ಕಡೆಗೆ ಬಂದ್ಬಿಟ್ಟು ಕಾಫಿ ಇಕ್ಕಬಿಟ್ಟು ಬರ್ತೀನಿ, ಕುಂತ್ಕೊಳ್ಳಿ.
ಏ ಕಾಪಿನೂ ಬೇಡ ಎಂಥದ್ದು ಬೇಡ ಕಣ್ಪದ್ದು, ಎಂಥದೂ ಬೇಡ. ನಿಂಗೆ ಏನೋ ಒಂದು ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ನೀನು ಏಳಾಗನಿ ಅಂತ ಹೇಳ್ಬಿಟ್ಟು ಬಂದೆ. ಹೇಳೋಣ ಏನ್ ವಿಷಯ? ಅದೇ ಸಾವುಕಾತಮ್ಮರು ಮೊಮ್ಮಗನಾಗ ಸುಮ್ಕೆ ಗುಳಾಡ್ತಾವ್ರ ಸುಮ್ಕಿನೇ ನೀ ಮಗಳು 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 ಅಂತ ಕುಂತ್ರು ಮಗಳು ನಿಂತ್ರು ಮಗಳು ಮನೆ ಕಂಡ್ರು ಮಗಳು. ನನ್ನ ಮಗಳು ಯಾವಾಗ ಬತ್ತಾಳೆ ಲೆಕ್ಕಾಚಾರಿ, ನನ್ನ ಮಗಳು ಯಾವಾಗ ಬತ್ತಾಳೆ ಲೆಕ್ಕಾಚಾರಿ, ಬರೀ ಇದೇ ನೀ ಆಗೋಗ್ಬಿಟ್ಟು ಇಟ್ಕೊಂಡ್ಬೋದು. ಅದಕ್ಕೆ ನೀ ಅವ್ರ ಜಮೀನು ಬೇರೆ ಬರ್ಸ್ಕೊಳಕ್ಕೆ ಸಾವುಕಾರ ಅದು ಇದು ಅದು ಇದು ಅಂತ ಅರಸಾಹಸ ಮಾಡ್ತಾವ್ರಿ. ಅದಕ್ಕೆ ಅವ್ರಿಗೆ ಭಯ, ಇನ್ನೆಲ್ಲಿ ಮಕ್ಕಳು ಜೀವನ ಎಲ್ಲ ಹಾಳೋಗೋಗ್ಬಿಡ್ತದೋ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ಇವಾಗ ಮಗಳನ್ನ ಕಳಿಸ್ಬಿಟ್ಟು ಕೊಡ್ಬೇಕಂತೆ. ಅವರು ನಿನ್ನ ಹತ್ರನೇ ಇರೋದು, ನಿಧಿನೇ ಅವ್ರ ಮಗಳು ಅಂತ ಗೊತ್ತಿಲ್ಲ. ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ರು. ಅದಕ್ಕೆ ನನಗೂ ಹೊಟ್ಟೆ ಕೊಳ್ಳೆಲ್ಲ ಹಿಂಡಿಸ್ದಂಗೆ ಆಯಿತು. ಅದಕ್ಕೆ ನಿನ್ಗೆ ಹೇಳ್ತಿದ್ನಲ್ಲ ಟೇಮ್ ಬರ್ತದೆ ಅಂತ. ಇವಾಗ ಟೇಮ್ ಬಂದ್ಬಿಟ್ಟೈತೆ. ಇವಾಗ ಸಾವುಕಾರನ ಮಗಳೇ ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಸಾವುಕಾರನ ಮನೆಗೆ ಬಿಟ್ಬಿಡೋದು ಒಂದೇ ನೀನು ಇವಾಗ ನನ್ನ ಕೆಲಸ ಇರೋದು. ಮೊದಲೇ ನೀನು ಅವ್ರು ಉಪ್ಪು ತಿಂದು ಬೆಳೆದಿದ್ದೀನಿ ನಾನಂತಂದ್ರಿ. ಅದಕ್ಕೆ ಅವ್ರಿಗೆಲ್ಲ ಮೋಸ ಮಾಡೋಕ್ಕಾಯ್ತದೆ ಕಣ್ಬೋದ ಕೈ ನೀನೇ. ಅದಕ್ಕೆ ನಿಮ್ಮ ಮಗಳಿಗೆ ಒಂದು ಮಾತು ಎಲ್ಲ ಅಂದ್ರೆ ಹೇಳ್ಬಿಡು, ಹಿಂಗೆ ನಿಮ್ಮ ಅಪ್ಪ ಸಾವುಕಾರ ನೀನು ನಾವು ನಿಮ್ಮ ಅಪ್ಪ ಅಮ್ಮ ಅಲ್ಲ ಅಂತ ಒಂದು ಮಾತು ಹೇಳ್ಬಿಟ್ಟು ಕಳಿಸಿದ್ರೆ ನಾನು ಕರ್ಕೊಂಡೋಗ್ಬಿಟ್ಟು ಸಾವುಕಾರ ಮನೆಗೆ ಬಿಟ್ಬಿಟ್ಟು ಅತ್ತಾಗ ಬರ್ತೀನಿ. ಹಂಗಂತ ಏನು ನಿಮ್ಮಿಂದ ಏನು ದೂರ ಆಗೋಕ್ಕಿಲ್ಲ. ಅಲ್ಲೊಂದು 2 ದಿನ ಇಲ್ಲೊಂದು 2 ದಿನ ಇರ್ತಾರೆ ಪಾಪ. ಸಾವುಕಾರ ತಮ್ಮರ್ಕೊಂಡಿರು ನೋಡೋಕ್ಕಾಯ್ತಿಲ್ಲ, ನನಗಂತೂ ತಡ್ಕೊಳಕ್ಕೆ ಆಯ್ತಿಲ್ಲ. ಅದಕ್ಕೆ ನೀನು ಹೇಳ್ಬಿಟ್ಟು ನಿನಗೆ ಮೊದಲೇ ನೀನು ಮಗಿಗೆ ಹೇಳಿರು ಅಂತ ಹೇಳೋಗಕ್ಕೆ ಬಂದೆ. ಹೇಳ್ತೀಯ ನಾಳೆನೋ ಯಾವಾಗನೋ ಹೇಳ್ತೀಯ, ಈ ವಾರದ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ. ಇಲ್ಲ ಲೆಕ್ಕಾಚಾರಿ, ನನ್ನ ಮಗಳನ್ನ ನಾನಂತೂ ಕಳ್ಸಕ್ಕಿಲ್ಲ. ಇದೇನು ಪದ್ದು ಹಿಂಗೆ ಹೇಳ್ತಿದ್ಯಾ? ನನ್ನ ಮಗಳನ್ನ ಕಳ್ಸಕ್ಕಿಲ್ಲ ಅಂದ್ರೆ ನಾನು ಕಳ್ಸಕ್ಕಿಲ್ಲ. ನಾನೇ ಕಳಿಸ್ಲಿ? ಇಷ್ಟು ವರ್ಷ ಸಾಕಿ ಬೆಳೆಸಿ ಮಾಡಿ ಅವ್ರ ಮನೆ ಕಳ್ಸ್ಕೊಡಕ್ಕೆ ನಾನು ಸಾಕಿ ಬೆಳೆಸಿ ಎಲ್ಲ ಮಾಡಿದ್ದು. ನಾನಂತೂ ಕಳ್ಸಕ್ಕಿಲ್ಲ ಅಂದ್ರೆ ಕಳ್ಸಕ್ಕಿಲ್ಲ. ನನ್ನ ಮಗಳನ್ನ ಮಾತ್ರ ಎಲ್ಲೂ ಕಳ್ಸಕ್ಕಿಲ್ಲ. ನೀವೇನಾರ ಹೇಳಕ್ ಹೋದ್ರೆ ಎಲ್ಲ ಸುಳ್ಳು ಹೇಳ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ಬಿಡ್ತೀನಿ ಅಷ್ಟೇನಿಯ. ನೋಡು, ನಾನು ಮಾತ್ರ ನನ್ನ ಮಗಳನ್ನ ಕಳ್ಸ್ಕೊಡಕ್ಕಿಲ್ಲ. ಅವಳು ಸ್ವಂತ ನನ್ನ ಮಗಳೇನೇನಿಯ. ಈ ನಿಯತ್ತಿನ ಲೆಕ್ಕಾಚಾರಿಗೆ ಬೇಕಿತ್ತಿದೆ ಎಲ್ಲನೂ. ವಾ ನಿಯತ್ತು ಲೆಕ್ಕಾಚಾರಿ. ಈಗದು ಯಾವ ನಿಯತ್ತು ಬರ್ತದ ನೋಡಬೇಕು. ಇವ್ನಿಗೆ ಇನ್ನೂ ಅರ್ಥ ಆಗಿಲ್ವೇ? ಇಷ್ಟು ವಯಸ್ಸಾಗೈತೆ. ಹೆಣ್ಣೈಕ್ಳು ಕೈಗಳಿಗೆ ಏನನ್ನ ಕೊಟ್ಬಿಟ್ಟು ವಾಪಸ್ ಕೊಡು ಅಂದರೆ ಕೊಟ್ಬಿಡ್ತಾವ ಅವು. ಅದು ಹೆಣ್ಣೈಕ್ಳು, ಅದ್ರಾಗೂ ನನಗೆ ಲವ್ವರ್ ಪದ್ದಿ ಕೊಡ್ತಾಳ. ಅಯ್ಯೋ ಲೆಕ್ಕಾಚಾರಿ, ನಿನ್ನ ಮೊಕ್ಕವ ನೋಡಾಕಾಯ್ತಿಲ್ಲ ನಂಗಂತೂ. ಇದೇನು ಪದ್ದು ಹಿಂಗಂದ್ಬಿಟ್ರೆ? ಮಗಿ ಕೊಟ್ಟಾಗ ನಿನ್ನ ಹತ್ರ ನಾನು ಎಲ್ಲ ವಿಷಯನೂ ಹೇಳಿದ್ನಲ್ಲ, ಹಿಂಗೆ ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಿಲ್ದಿರೋ ವಿಚಾರ ಏನಾಯ್ತು ಹೇಳು? ಎಲ್ಲ ವಿಚಾರನೂ ಗೊತ್ತು. ಆದ್ರೂ ನಾನಂತೂ ನನ್ನ ಮಗಳನ್ನ ಕಳ್ಸಕ್ಕಿಲ್ಲ. ಬಂದ್ರೆ ಬೇಕಾದ್ರೆ ಕರ್ಕೊಂಡೋಗು. ಅವಳು ನನ್ನ ಮಗಳು ಬರೋಕ್ಕಿಲ್ಲ, ನಾನು ಕಳ್ಸಕ್ಕಿಲ್ಲ. ಈಗಲೇ ಹೇಳಿದ್ದೀನಿ, ಏನಾರ ಹಾಕೊಂಡೋಗ್ಲಿ ಬಿಡು. ಅವಾಗಂತೂ ಏನು ಅನ್ನಿಸ್ಲಿಲ್ಲ ನಂಗೆ ಚಿಕ್ಕ ಹುಡುಗಿ ಇದ್ದಾಗ. ಈಗ ಇಷ್ಟು ದಾರ ಬೆಳೆಸ್ಬಿಟ್ಟು ಕೊಡ್ಬೇಕು ಅಂದ್ರೆ ಯಾರಿಗೆ ತಾನೇ ಮನ್ಸು ಬರ್ತದೆ? ಅದೇನು ಮಾಡ್ಕೊತೀಯೋ ಮಾಡ್ಕೊ ಹೋಗು. ನಾನಂತೂ ನನ್ನ ಮಗಳನ್ನ ಕಳ್ಸ್ಕೊಡಕ್ಕಿಲ್ಲ. ಲೆಕ್ಕಾಚಾರಿ, ಓಯ್ ಲೆಕ್ಕಾಚಾರಿ ಪದ್ದು, ಅಲ್ಲ ನಾನು ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ಇನ್ನೊಂದು ವಾರದಾಗ ಬರ್ತಾರೆ ಅಂತ ಹೇಳ್ಬಿಟ್ಟು. ನೀನು ನೋಡ್ರಿ ಹಿಂಗೆ ಉಲ್ಟಾ ಪಲ್ಟಾ ಮಾಡ್ತಾ ಇದೆಯಲ್ಲ ಎಲ್ಲ ವಿಷಯನೂ. ನಾನು ಹಿಂಗೆ ಉಲ್ಟಾ ಪಲ್ಟಾ ಮಾಡ್ತಾ ಇದ್ದೀನಿ? ನನ್ನ ಮಗಳನ್ನ ಕಳ್ಸಕ್ಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ಕಳ್ಸಕ್ಕಿಲ್ಲ ಅಂದ್ರೆ ಕಳ್ಸಕ್ಕಿಲ್ಲ ಅಷ್ಟೇ. ನೀನಿಯ ಇದು ಒಳ್ಳೆ ಗ್ರಾಚಾರ ಬಂತಲ್ಲಪ್ಪ ನನಗೆ. ಅಲ್ಲಿ ನೋಡಿದ್ರೆ ಸಾವುಕಾರನ ಕಾಟ, ಸಾವುಕಾತಮ್ಮೂರು ಕಾಟ, ಇಲ್ಲಿ ನೋಡಿದ್ರೆ ಈ ಪದ್ದು ಕಾಟ. ಇಷ್ಟು ದಿನ ಸರಿಯಾಗಿದ್ದವಳು ಈ ಕೊಳ್ಸೋ ಟೈಮ ಕೈ ಕೊಡ್ತಾವಳಲ್ಲ, ಏನೋ ಕೊಳಿಸ್ಕೊಡ್ತಾಳೆ ಅಂತ ಇವ್ರ ಮನೆಗೆ ಬಿಟ್ಟಿದ್ದಕ್ಕೂ ಸರಿಯಾಗೈತೆ ನನಗಂತೂ. ಹಂಗಲ್ಲ ಪಾಪ, ಅವ್ರು ಬೀದಿಗೆ ಬಂದ್ಬಿಡ್ತಾರೆ. ಆಸ್ತಿ ಎಲ್ಲ ಸಾವುಕಾರ ಬರ್ಸ್ಕೊಬಿಟ್ಟು ಬೀದಿಗೆ ತಗೊಂಡ್ಬಿಡ್ತಾನೆ. ಒಂದು ಕಿತ ಯೋಚನೆ ಮಾಡ್ಬೋದು. ಒಂದೇ ಒಂದು ಕಿತ ಯೋಚನೆ ಮಾಡು. ಆ ಅಮ್ಮನ ಜಾಗದಾಗ ನಿಂತ್ಕೊಂಡು ನೀನು ಯೋಚನೆ ಮಾಡು. ಆ ಅಮ್ಮಂಗೆ ಮಗಳು ಸತ್ತಗೋಳೆ ಅನ್ಕೊಂಡು ಸುಮ್ಮನಿದ್ಲು ತಾನೆ. ನೀನ್ ಯಾಕೆ ಹೋಗ್ಬಿಟ್ಟು ಹೇಳ್ಬೇಕಿತ್ತು? ನಿನ್ನ ಮಗಳು ಬದುಕೋಳೆ ಅಂತ ಹೇಳ್ಬಿಟ್ಟು ಯಾರನ್ನ ಹೇಳು ಅಂತ ನಿಂಗೆ ಹೇಳಿದ್ರೇನು? ಇಲ್ಲ ತಾನೆ, ಯಾಕೆ ಹೇಳ್ಬೇಕಿತ್ತು? ನಾನು ಇವಾಗ ಹೊರಗಡೆ ಎಲ್ಲ ಹೋಗ್ಬೇಕು. ನನಗೆ ಕ್ಯಾಮೆ ಐತೆ. ನಿಂತ್ಕೊಂಡು ಮಾತಾಡಕ್ ನಂಗೆ ಟೈಮ್ ಇಲ್ಲ. ಹೋಗೋಗ್ ಸುಮ್ಕೆನೆ ನೀಯ. ಅಯ್ಯೋ ಪದ್ದು, ಹೋಗ್ ಸುಮ್ಕೆ ಅಂತ ಹೇಳಿದ್ನಲ್ಲ, ನಂಗೆ ಕ್ಯಾಮೆ ಐತೆ. ನೀನ್ ಯಾಕೆ ಹೋಗ್ಬಿಟ್ಟು ಹೇಳ್ಬೇಕಿತ್ತು? ನಿನ್ ಮಗಳು ಬದುಕೋಳೆ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ರು ನಿಂಗೆ ಹೋಗಿ ಹೇಳು ಅಂತ ಹೇಳ್ಬಿಟ್ಟು? ನಾನ್ ಕಳ್ಸಕ್ಕಿಲ್ಲ. ನಿಂಗಿದ್ದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಸುಮ್ಮನೆ. ಅದಕ್ಕೆ ಹೇಳೋದು ಈ ಹೆಣ್ಣೈಕ್ಳು ನಂಬಾರ್ದು ಅಂತ. ಹೀಗೆ ಏನು ಮಾಡಲಿ?